ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಿಮಗೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಾ ಇಲ್ವಾ, ಅಥವಾ ಆಂಟಿಗಳ ಜೊತೆ ಏನಾದರೂ ಸಂಬಂಧ ಬೆಳೆಸಬೇಕಾ? ನಾವು ಫ್ರೀಯಾಗಿ ಅವರ ನಂಬರು, ವಿಳಾಸ ಎಲ್ಲವನ್ನು ಕೊಡ್ತೇವೆ. ನಿಮಗೆ ತಕ್ಕಂಥ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ನಿಮ್ಮ ಫೋಟೋ ಸಮೇತ ಬಯೋಡಾಟಾನ ನಮ್ಮ ಚಾನಲ್ಗೆ ಕಳಿಸಿಕೊಡುವಂತಹ ಜವಾಬ್ದಾರಿ ನಿಮ್ಮದು. ಹೆಸರು ಬಂದ್ಬಿಟ್ಟು ಮುಖ್ಯ ಅಂತ. ಮಂಡ್ಯ ಜಿಲ್ಲೆಯ ಕೆಂಪಾಪುರ ಎಂಬ ಒಂದು ತಾಲೂಕಿನಲ್ಲಿ ವಾಸವಾಗಿರೋದು ಈ ಒಂದು ಹೆಣ್ಣು ಮುಖ್ಯ. ಅವರು ಅಮ್ಮನ ಪ್ರೀತಿಯ ಮುದ್ದಾಗಿರ್ತಕ್ಕಂಥ ಮಗಳು. ಮನೆಯವರ ಒತ್ತಾಯದ ಮೇರೆಗೆ ಮದುವೆಗೆ ತಯಾರಿ ಮಾಡಿಕೊಂಡಿರ್ತಾರೆ. ವಯಸ್ಸು ಬಂದು 26 ವರ್ಷ ಮುಗಿದು 27ನೇ ವರ್ಷಕ್ಕೆ ಇವಾಗ ಪ್ರಾರಂಭ ಮಾಡಿದ್ದು. ಗಣಕ ಜಾತಕ ಹೊಂದಿರತಕ್ಕಂಥದ್ದು ಈ ಒಂದು ಮುಖ್ಯ. ಅವರು ಉತ್ತಮ ಜೀವನಕ್ಕೆ ತಕ್ಕಂಥ ಹುಡುಗನ್ನ ಹುಡುಕಾಟ ಮಾಡ್ತಿರ್ತಾರೆ. ನೋಡೋದು ಕೂಡ ಲಕ್ಷಣವಾಗಿದ್ದಾರೆ. ತೂಕ ಬಂದ್ಬಿಟ್ಟು 65 kg, ಎತ್ತರದ ಒಂದು ಮೈಕಟ್ಟು, ದುಂಡು ಮುಖ ಹೊಂದಿರತಕ್ಕಂಥ ಮುಖ್ಯ. ಅವರು ಅಪ್ಪಟ ಕನ್ನಡತಿ. ಜಾತಕ, ಇವರ ವಯಸ್ಸು, ಇವರ ರಾಶಿ ಎಂಥದ್ರಲ್ಲೂ ನೋಡಿದ್ರೂ ಕೂಡ ಗಣಕ ಜಾತಕ ತುಂಬ ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರೆ. ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆನೂ ಕೂಡ ಇರಲ್ಲ. ಇವರಿಗೆ ಮನೆಯವರ ಒತ್ತಾಯ ಏನಕ್ಕೆ, ಅವರ ಒಂದು ಒತ್ತಾಯದ ಮೇರೆಗೆ ಮದುವೆ ಏನಕ್ಕೆ ಮಾಡ್ಕೊಳ್ತಿದ್ದಾರೆ ಅಂತ ಈ ಒಂದು ಮುಖ್ಯ ಅವರ ಹೆಚ್ಚಿನ ಮಾಹಿತಿ ನೋಡ್ಕೊಂಡು ಬರೋಣ. ಫೋಟೋ ಕೂಡ ನೀವು ಇನ್ನೊಮ್ಮೆ ನೋಡ್ಕೊಂಡು ಬಿಡಿ. ಇವರು ಇಷ್ಟ ಆಗಿದ್ರೆ ಮಾತ್ರ ಮುಂದುವರೆದು ವಿಡಿಯೋನ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಅಪ್ಪಟ ಸುಂದರವಾಗಿರುವಂಥ ದೇಹ ಹೊಂದಿದ್ರು ಕೂಡ ನನಗೆ ತಕ್ಕಂತಹ ವರ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಏನಂಗೆ ಸಿಗ್ತಾರೆ, ದುಡ್ಡು ಇರ್ತಕ್ಕಂಥ ಹುಡುಗ ಸಿಗ್ತಾನೆ, ಬಟ್ ಅವ್ರಿಗೆ ಗುಣ ಇರಲ್ಲ. ಗುಣ ಇರತಕ್ಕಂಥ ಹುಡುಗ ಸಿಗ್ತಾನೆ, ಅವನು ಬಂದುಬಿಟ್ಟು ಅವ್ರಿಗೆ ಏನಾದರೂ ತೊಂದರೆ ಇರುತ್ತೆ, ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಈ ರೀತಿ ಏನಾದರೂ ಪ್ರಾಬ್ಲಮ್ ಇರ್ತಕ್ಕಂಥ ಹುಡುಗರೇ ಸಿಗೋದಾಗಿದೆ. ಹಾಗಾಗಿ ಒಬ್ಬ ಒಳ್ಳೆಯ ಹುಡುಗ ಬೇಕು ನನಗೆ, ಮುದ್ದು ಮಾಡಿ ಪ್ರೀತಿಯಿಂದ ಚಿನ್ನು ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ತಾಯಿಯ ಪ್ರೀತಿ ಕೂಡ ಕೊಡಬೇಕು. ನಾನು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ಕಾಳಜಿ, ಪ್ರೀತಿ, ಕೇರ್ನೆಸ್. ಈ ರೀತಿ ನೀವು ನನಗೆ ಕೊಡಿ, ನಾನು ನಿಮಗೆ ಏನೆಲ್ಲ ಕೊಡಬೇಕು ಅದೆಲ್ಲನೂ ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇವರಿಂದ ನಿಮಗೇನು ಎಕ್ಸ್ಪೆಕ್ಟೇಷನ್ ಹುಡುಗರಿಗೆ ಅಂದರೆ ವರದಕ್ಷಿಣೆ ಬೇಕಾ, ದುಡ್ಡು ಬೇಕಾ, ಮತ್ತು ಒಂದು ಕಾರು ಬೇಕಾ, ಬೈಕ್ ಬೇಕಾ, ಎಲ್ಲನೂ ಕೂಡ ಕೊಡಿಸ್ತೇನೆ. ನನ್ನನ್ನು ನೀವು ಕೊನೆಯವರೆಗೂ ಕೂಡ ಕೈ ಬಿಡದೆ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡು ಹೋದರೆ ಅಷ್ಟೇ ಸಾಕು. ರಾತ್ರಿ ಮಲಗಿಕೊಳ್ಳುವ ವೇಳೆ ನನ್ನ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಅಥವಾ ತುಟಿಗೆ ಮುತ್ತು ಕೊಟ್ಟು ತಲೆ ಸವರಿ ಮಲಗಿಸ್ಬೇಕು. ಅದು ಬಂದ್ಬಿಟ್ಟು ಮದುವೆ ಆದ ನಂತರ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಒಂದು ಮಗುವಿಗೆ ಯಾವ ರೀತಿಯಲ್ಲಿ ಕೇರ್ ಮಾಡ್ತೀರಾ ನೀವು, ಅದೆಲ್ಲ ಕೇರು ನನಗೆ ನೀವು ಮಾಡಿದ್ರೆ ನಿಮ್ಮನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿರೋದು ಮುಖ್ಯ. ಅವರು ಮಾಹಿತಿ ಇದು ಅವ್ರದ್ದು. ಆ್ಯಂಡ್ ಅವರು ನಿಮಗೆ ಮದುವೆ ಆದರೆ ಒಂದು ಆಫರ್ ಕೊಟ್ಟಿದ್ದಾರೆ. ಇದು ಕಾರು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ ಅಂತ. ಆ್ಯಂಡ್ ಇದು ಬಂದ್ಬಿಟ್ಟು ಸ್ಕಾರ್ಪಿಯೋ ಕಾರ್ ಆಗಿರುತ್ತೆ, ರೆಡ್ ಕಲರ್ದು. ಎಲ್ಲರೂ ಕೂಡ ವರದಕ್ಷಿಣೆ ಅಂತಂದ್ಬಿಟ್ಟು ಯಾರೂ ಕೂಡ ಕೊಡಲ್ಲ ಈಗಿನ ಒಂದು ಜನರೇಷನಲ್ಲಿ. ಇವರು ಓಪನ್ ಅಪ್ ಆಗಿ ಹೇಳಿದ್ದಾರೆ, ನನ್ನನ್ನು ನೀವು ತುಂಬ ಕೇರ್, ನನಗೆ ನೀವು ತುಂಬ ಇಷ್ಟ ಆಗಿಬಿಟ್ಟು ಲಕ್ಷಣವಾಗಿರ್ತಕ್ಕಂಥ ಹುಡುಗ, ಯಾವುದೇ ಕೆಟ್ಟ ಚಟ ಇರ್ತಕ್ಕಂಥ ಹುಡುಗ, ಇರಲಾರ್ದಂಥ ಹುಡುಗ ಏನಾದರೂ ಇದ್ದರೆ ಈ ಒಂದು ಸ್ಕಾರ್ಪಿಯೋ 1,00,000 ವರದಕ್ಷಿಣೆ, ಒಂದು ಪುಟ್ಟದಾಗಿರ್ತಕ್ಕಂಥ ಸ್ಕೂಟಿ, ಎರಡನ್ನೂ ಕೂಡ ನಾನು ಕೊಡ್ತೇನೆ. ಬಟ್ ನೀವು ಬಂದುಬಿಟ್ಟು ಕುಡಿಯುವ ಚಟ ಹೊಂದಿರಬಾರ್ದು, ಸೇದುವ ಚಟ ಹೊಂದಿರಬಾರ್ದು. ಹುಡುಗಿಯರ ಬಗ್ಗೆ ಕಾಳಜಿ ಇರಬೇಕು. ನಮ್ಮ ತಂದೆ ತಾಯಿಯವ್ರನ್ನ ತುಂಬ ಪ್ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಸ್ಕಾರ್ಪಿಯೋ ಕಾರು ನಿಮಗೆ ಓಡಿಸೋಕ್ಕೆ ಬರಬೇಕು ಮೊದಲನೇದಾಗಿ. ಯಾಕಂದರೆ ಅವರು ನಿಮ್ಮ ಜೊತೆ ಬರಬೇಕು ಅಂದರೆ, ಎಲ್ಲಾದರೂ ಹೋಗಬೇಕು ಅಂದರೆ ಕಾರ್ ಡ್ರೈವರ್ ಆಗಿ ನಿಮ್ಮನ್ನು ನೇಮಕ ಮಾಡ್ತಾರೆ ಸ್ನೇಹಿತರೆ. ಆವಾಗ ಇಬ್ಬರೇ ಹೋಗಬೇಕಾಗಿರುತ್ತೆ. ಇನ್ನೊಬ್ಬ ಡ್ರೈವರ್ನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಪ್ರೈವೇಸಿಯಲ್ಲಿ ಕೆಟ್ಟೋಗುತ್ತೆ. ಹಾಗಾಗಿ ಕಾರ್ ಬರಬೇಕು ಅಂದರೆ ಇಲ್ಲಿ ಇರ್ತಕ್ಕಂಥ ಸಿಸ್ಟಮ್ಗಳನ್ನು ನೋಡಬೇಕು ನೀವು. ಇದು ಬಂದುಬಿಟ್ಟು ಸ್ಟೇರಿಂಗ್ ಆಗಿರುತ್ತೆ. ನೀವು ಯಾವ ಕಡೆ ತಿರುಗಿಸ್ತೀರ ಅದು ಸ್ಪೀಡಲ್ಲಿ ಕಂಟ್ರೋಲ್ ಆಗಿ ಈ ಒಂದು ಸ್ಟೇರಿಂಗ್ ಇರುತ್ತೆ. ಇದರಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂದರೆ, ಎಲ್ಲ ಸ್ಟೇರಿಂಗ್ಗಳಿಗೂ ಅಪ್ ಟು 120ಯಲ್ಲಿ ಸ್ಟೇರಿಂಗ್ ಇರುತ್ತೆ. ಇದು ಬಂದುಬಿಟ್ಟು 130ಯಲ್ಲಿ ಸ್ಟೇರಿಂಗ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಸಾಂಗು, ನೀವೇನಾದರೂ ಲಾಂಗ್ ಡ್ರೈವ್ ಹೋಗಬೇಕಂದ್ರೆ ರೊಮ್ಯಾಂಟಿಕ್ ಸಾಂಗು, ಆ ರೀತಿ ಸಾಂಗ್ಗಳು ಕೇಳ್ತೀರ, ಅದನ್ನು ಕೂಡ ಇಲ್ಲಿ ಕೇಳಿಸುತ್ತೆ. ಇಲ್ಲಿ ಬಂದುಬಿಟ್ಟು CD ಹಾಕಬೇಕು, ಇಲ್ಲಾಂದರೆ TV ಸ್ಪೇಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸ್ಕಾರ್ಪಿಯೋ ಅಂದಮೇಲೆ TV ನೋಡೋದಕ್ಕೆ ಜಾಗ ಇರಲ್ಲ ಇಲ್ಲಿ. ಇದು ಬಂದುಬಿಟ್ಟು AC ಆ್ಯಂಡ್ ಹ್ಯಾಂಡ್ ಬ್ರೇಕ್, ಇದು ಡ್ಯಾಶ್ ಬೋರ್ಡ್. ಹಬ್ಬಬ್ಬ ಅಂದರೆ ಒಂದು ₹1,000 ಡೀಸೆಲ್ ಅಥವಾ ₹2,000 ಡೀಸೆಲ್ ಹಾಕಿ ನೀವು 200 ಅಥವಾ 500 ಕಿಲೋಮೀಟ್ರ್ ಹೋಗ್ಬಿಟ್ಟು ಲಾಂಗ್ ಡ್ರೈವ್ ಇಬ್ಬರು ಕೂಡ ಸುತ್ತಾಡಿ ಓಡಾಡಿ ಆರಾಮಾಗಿ ಬರಬಾರ್ದು. ಏನು ಕೂಡ ತಲೆ ಕೆಡಿಸ್ಕೊಬೇಡಿ, ಟೆನ್ಷನ್ ಕೂಡ ಇರಲ್ಲ. ನೋಡ್ಕೊಳ್ಬೋದು. ಅವರಿಗೆ ಏನಕ್ಕೆ ಲೇಟ್ ಆಯಿತು, ಮನೆಯವರು ಒತ್ತಾಯ ಮಾಡೋದು ಏನಕ್ಕೆ ಅಂದರೆ, ಅಪ್ಪಟ ಇವಾಗ ಸ್ಟಾರ್ಟ್ ಮಾಡಿದ್ರೆ ಗಂಡು ಸಿಗೋದಕ್ಕೆ ನಿನಗೆ 4ರಿಂದ 5 ವರ್ಷ ಆಗುತ್ತೆ. ಅಷ್ಟರಲ್ಲಿ ನಿನ್ನ ವಯಸ್ಸು 30 ವರ್ಷ ಬರುತ್ತೆ. ಅದರೊಳಗಡೆ ನಿನಗೆ ಸಿಕ್ಕೇ ಸಿಗ್ತಾರೆ, ಸ್ಟಾರ್ಟ್ ಮಾಡುವಂಥ ಒತ್ತಾಯ ಮಾಡಿರೋದ್ರಿಂದ ಮಾಹಿತಿ ಕಳಿಸಿದ್ರು, ಅವ್ರ ಮಾಹಿತಿ ಹೇಳಿದೆ.
ಸೊ ನಿಮಗೆ ಇಷ್ಟ ಆಗಿದ್ದರೆ ನೀವು ಅವ್ರನ್ನ ಮದುವೆ ಆಗಬೇಕು ಅಂತ ತಯಾರಿ ಮಾಡ್ಕೊಂಡಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿಗೆ ಅವರು ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.